ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುನೀಲ್ ಅಂತ. ನನ್ನ ಚಾನಲ್ ಆದ ಲರ್ನ್ ಇನ್ ಆನ್ಲೈನ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಒಂದಾದ SQL ಅಂದರೆ ಡಾಟಾಬೇಸ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಸಿರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು SQL ಬಗ್ಗೆ ಹೇಳಿಕೊಡುತ್ತೇನೆ. ಅದು ಕನ್ನಡದಲ್ಲಿ SQL ಬಗ್ಗೆ ಹೇಳಿಕೊಡುತ್ತೇನೆ. ಇದಕ್ಕೆ ಯಾವುದೇ ತರಹದ ಕೋಡಿಂಗ್ ನಾಲೆಜ್ ಇಲ್ಲದಿದ್ದರೂ ಈ ಲ್ಯಾಂಗ್ವೇಜನ್ನು ನೀವು ಈಸಿಯಾಗಿ ಕಲಿಯಬಹುದು. ಮತ್ತು ಈ ವಿಡಿಯೋನ ಈಗ ಶುರು ಮಾಡೋಣ. ಮೊದಲನೇದಾಗಿ ವಾಟ್ ಈಸ್ SQL? SQL ಅಂದರೆ ಏನು? ಫುಲ್ ಫಾರ್ಮ್ ಆಫ್ SQL ಅಂದರೆ SQLನ ಫುಲ್ ಫಾರ್ಮ್ ಏನು? ವೈ ವಿ ಯೂಸ್ SQL ಅಂದರೆ SQLನ ಯಾಕೆ ಯೂಸ್ ಮಾಡ್ತೀವಿ? ಅದೇ ವಾಟ್ ಈಸ್ SQLನ ಗೂಗಲಲ್ಲಿ ಹೊಡೆದ್ರೆ ವಾಟ್ ಈಸ್ SQL ಅಂತ ಹೊಡೆದ್ರೆ ಸ್ಟಾರ್ಟಿಂಗಲ್ಲಿ ಇದೆ ನೋಡಿ, ವಾಟ್ ಈಸ್ SQL ಆ್ಯಂಡ್ ವೈ ಇಟ್ ಈಸ್ ಯೂಸ್ಡ್ ಅಂತ. ಇಲ್ಲೇನಂತಿದೆ, SQL ಸ್ಟ್ಯಾಂಡ್ಸ್ ಫಾರ್ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ. ಏನು? SQL ಸ್ಟ್ಯಾಂಡ್ ಫಾರ್ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ. ಮತ್ತು SQLನ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, SQL ಈಸ್ ಯೂಸ್ಡ್ ಟು ಕಮ್ಯುನಿಕೇಟ್ ವಿತ್ ಡಾಟಾಬೇಸ್ ಅಂತ. ಏನು? SQL ಈಸ್ ಯೂಸ್ಡ್ ಟು ಕಮ್ಯುನಿಕೇಟ್ ವಿತ್ ಡಾಟಾಬೇಸ್. ಡಾಟಾಬೇಸ್ ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿ ಒಂದು ಕಂಟೈನರ್ನಲ್ಲಿ ಇಡಬೇಕಾಗುತ್ತೆ. ಅದನ್ನೇ ಡಾಟಾಬೇಸ್ ಅಂತ ಕರೀತಾರೆ. ಯಾಕೆ? ಡಾಟಾ ಅನ್ನೋದು ಇನ್ಫಾರ್ಮೇಷನ್, ಅದು ಒಂದು ಕಂಟೈನರ್ನಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಡಾಟಾಬೇಸ್ ಅಂತಾರೆ. ಆ ಕಂಟೈನರ್ನಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಅದಕ್ಕೆ ಕಮ್ಯುನಿಕೇಟ್ ಮಾಡಬೇಕು. ಆ ಕಂಟೈನರ್ನ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಸ್ಟೋರ್ ಮಾಡುವುದಕ್ಕೆ. ಅದಕ್ಕೆ ನಾವು SQL ಅನ್ನೋದು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ ಅಲ್ಲ. SQL ಈಸ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ಡಾಟಾಬೇಸ್ ಅಂತ. ಈಗ ಒಂದು ಎಕ್ಸಾಂಪಲ್ ಮುಖಾಂತರ ನೋಡ್ಬೇಕಂದ್ರೆ, ಒಂದು ವೆಬ್ಸೈಟಿಗೆ ಓಪನ್ ಮಾಡೋಣ. ಯಾವುದು? ಫೇಸ್ಬುಕ್ ಅಂತ ವೆಬ್ಸೈಟ್ ಓಪನ್ ಮಾಡೋಣ. ಈ ಫೇಸ್ಬುಕ್ಕಲ್ಲಿ ನಮ್ಗೆ ಏನು ಕಾಣ್ತಾ ಇದೆ? ಈ ಫೇಸ್ಬುಕ್ ಲೋಗೋ ಮತ್ತು ಇದು ಫೇಸ್ಬುಕ್ ಟೆಕ್ಸ್ಟು ಮತ್ತಿದು ಇಮೇಲ್ ಅಡ್ರೆಸ್ ಆರ್ ಫೋನ್ ನಂಬರ್ ಅಂತ. ಇಲ್ಲಿ ಪಾಸ್ವರ್ಡು, ಇದು ಲಾಗಿನ್ ಬಟನು, ಫಾರ್ಗಟನ್ ಪಾಸ್ವರ್ಡು, ಕ್ರಿಯೇಟ್ ನ್ಯೂ ಅಕೌಂಟು. ಇದು ನಮಗೆ ಏನು ಕಾಣ್ತಾ ಇದೆಯಲ್ಲ, ಇದು ಯೂಸರ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ ಅಂತ ಯಾಕೆ ಕರೀತಾರೆ ಅಂದರೆ, ನಮಗೆ ವೆಬ್ಸೈಟಲ್ಲಿ ಏನು ಕಾಣುತ್ತಲ್ಲ ಅಂದರೆ ನಮಗೆ ಯಾವುದು ಯೂಸ್ ಆಗುತ್ತಲ್ಲ ಅದಕ್ಕೆ ಯೂಸರ್ ಪರ್ಪಸ್ ಆಗಿ ಯೂಸರ್ ಇಂಟರ್ಫೇಸ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಈಗ ಸ್ಟಾರ್ಟಿಂಗಲ್ಲಿ ನೀವು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಹೊಡೆದ್ರೆ ಇಲ್ಲಿ ಫಸ್ಟ್ ನೇಮು, ಸರ್ ನೇಮು, ಮೊಬೈಲ್ ನಂಬರು, ನ್ಯೂ ಪಾಸ್ವರ್ಡು ಮತ್ತು ಡೇಟ್ ಆಫ್ ಬರ್ತು, ಫೀಮೇಲು, ಜೆಂಡರು ಎಲ್ಲ ಹಾಕಬೇಕಾಗುತ್ತೆ. ಎದಕ್ಕೆ ಹಾಕಬೇಕಾಗುತ್ತೆ? ನಿಮ್ಮ ಇನ್ಫಾರ್ಮೇಷನ್ನ ಒಂದು ಕಡೆ ಸ್ಟೋರ್ ಮಾಡಿಡೋಕ್ಕೆ. ಒಂದು ಕಡೆ ಸ್ಟೋರ್ ಮಾಡಿಟ್ರೆ ನೆಕ್ಸ್ಟ್ ನೀವು ಲಾಗೌಟ್ ಆಗಿ ಹೊರಗೆ ಬಂದರೆ ಮತ್ತು ಲಾಗಿನ್ ಆಗಬೇಕಲ್ಲ. ಮತ್ತು ನೆಕ್ಸ್ಟು ಅಂದರೆ ಪ್ರತಿ ಸಲ ನೀವು ಸೇಮ್ ಇವು ನೇಮು, ಯೂಸರ್ ನೇಮ್, ಮೊಬೈಲ್ ನಂಬರ್ ಪ್ರತಿ ಸಲ ಹಾಕಬೇಕಂದ್ರೆ ನಿಮಗೆ ಬರ್ಡನ್ ಆಗುತ್ತೆ. ಅಂದರೆ ನಿಮಗೆ ಈಸಿಯಾಗಿ ಆಗಲ್ಲ. ಬರೀ ಅದೇ ರಿಪೀಟ್ ಕೆಲಸ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಇನ್ಫಾರ್ಮೇಷನ್ ನೀವು ಏನೇನು ಹಾಕಿರ್ತೀರಲ್ಲ, ಫಸ್ಟ್ ನೇಮು, ಸರ್ ನೇಮು, ಮೊಬೈಲ್ ನಂಬರ್, ನ್ಯೂ ಪಾಸ್ವರ್ಡ್ ಅಂತ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಕಂಟೈನರಲ್ಲಿ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಅದಕ್ಕೆ ಸ್ಟೋರ್ ಮಾಡಿ ಇಡಬೇಕಂದ್ರೆ ನಾವು SQL ಅನ್ನೋದು ಡಾಟಾಬೇಸಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. SQLನ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಯಾಕೆ ಕರೀತಾರೆ ಅಂದರೆ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂದರೆ ಸ್ಟ್ರಕ್ಚರ್ಡ್ ಆಗಿ ಡಾಟಾಬೇಸಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಬೇಕು. ಅಂದರೆ ಸ್ಟ್ರಕ್ಚರ್ ಆಗಿ ಅಂದರೆ ಯಾವ ರೀತಿ ಅಂದರೆ ಟ್ರೀ ಸ್ಟ್ರಕ್ಚರ್ ಆಗಿರ್ಬೋದು, ಮ್ಯಾಪ್ ಸ್ಟ್ರಕ್ಚರ್ ಆಗಿರ್ಬೋದು,
ಆದರೆ ಪರ್ಟಿಕ್ಯುಲರ್ ಆಗಿ SQL ಅಲ್ಲಿ ಟೇಬಲ್ ರೀತಿಯಾಗಿ ಸ್ಟ್ರಕ್ಚರ್ನ ಸ್ಟೋರ್ ಮಾಡಬೇಕಾಗುತ್ತೆ. ಟೇಬಲ್ ರೀತಿ ಸ್ಟ್ರಕ್ಚರ್ನ ಸ್ಟೋರ್ ಮಾಡಬೇಕಂದ್ರೆ ಯಾವ ರೀತಿ ಅಂದರೆ, ನೀವು ಹೀಗೆ ಅಂದರೆ ಇಲ್ಲಿ ಫಸ್ಟ್ ನೇಮ್ ಅಂತಿದೆ, ಆಮೇಲೆ ಸರ್ ನೇಮ್ ಅಂತಿದೆ, ಇಲ್ಲಿ ಮೊಬೈಲ್ ನಂಬರು. ಯಾವ ರೀತಿ ಸ್ಟೋರ್ ಆಗುತ್ತೆ ಅಂದರೆ, ಇಲ್ಲಿ ಫಸ್ಟು ನೇಮ್, ಆಮೇಲೆ ಸರ್ ನೇಮ್, ಮತ್ತು ಫೋನ್ ನಂಬರ್ ಮತ್ತು ಅಡ್ರೆಸ್. ಹೀಗೆ ಕಾಲಮ್ ನೇಮ್ ವಾಯ್ಸ್ ಮತ್ತು ಇದೇ ರೋ ಅಲ್ಲಿ ನಿಮಗೆ ಕೆಳಗೆ ನೇಮ್ ಕೆಳಗಡೆ ನಿಮ್ಮ ಹೆಸರು ಬರ್ಬೋದು, ಮತ್ತು ಸರ್ ನಮ್ಮ ಕೆಳಗೆ ಹಿಂಗೆ ಬರ್ಬೋದು. ಟೇಬಲ್ ಸ್ಟ್ರಕ್ಚರ್ ರೀತಿಯಾಗಿ ನಿಮಗೆ ಟೇಬಲ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಟೇಬಲಲ್ಲಿ ನೀವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾರೆ. ಅದರ ಸಂಬಂಧ ನಿಮ್ಗೆ ಗೊತ್ತಾಯ್ತಲ್ಲ SQL ಅಂದರೆ ಏನು, ಅದರ ಫುಲ್ ಫಾರ್ಮು, ಮತ್ತು ಯಾಕೆ SQLನ ಯೂಸ್ ಮಾಡ್ತೀವಿ ಅಂತ. ಈಗ ನಾನು ಒಂದು ಡೆಮೋ ತೋರಿಸ್ತೀನಿ ನಿಮಗೆ. ಡೆಮೋ ರೀತಿಯಾಗಿ ಒಂದು ಅಂದರೆ ಯಾವ ರೀತಿ SQL ಸಾಫ್ಟ್ವೇರ್ ಇರುತ್ತೆ ಮತ್ತು ಅದರ ಯೂಸರ್ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರೋದು SQL ಸ್ಟಾರ್ ಪ್ಲಸ್ ಇದರ ವರ್ಷನ್ 10.2.010 ಇದೆ, ಮತ್ತು ಇದ್ರ ಓನರ್ ಬಂದುಬಿಟ್ಟು ಒರಾಕಲ್ ಅಂತ. ಇದು ಇಲ್ಲಿ ನೋಡಿ ಒರಾಕಲ್ ಡಾಟಾಬೇಸ್ ಅಂತಿದೆ. ಒರಾಕಲ್ ಡಾಟಾಬೇಸ್ ಅಂದರೆ SQL ಅಂತ. ಮತ್ತು ಇದು ನಿಮಗೆ ಯೂಸರ್ ಇಂಟರ್ಫೇಸ್ ಇದು. ಮತ್ತು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ಕಮಾಂಡ್ ಕೊಡ್ತಾ ಹೋದರೆ ಆ ಡೀಟೇಲ್ಸ್ನ ಆಕ್ಸೆಸ್ ಮಾಡ್ಬೋದು ಮತ್ತು ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಒರಾಕಲ್ ಕಂಪ್ನಿಯವರು ಏನು ಮಾಡಿದ್ದಾರೆ ಅಂದರೆ, ಸ್ಟೂಡೆಂಟ್ಗಳಿಗೆ ಒಂದು 2-3 ಟೇಬಲ್ ಕ್ರಿಯೇಟ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮುಖಾಂತರ ನಾಲೆಜ್ನ ಪಡ್ಕೊಳ್ಳಿ ಅಂತಂತ ಹೇಳಿ ಒಂದು 2-3 ಟೇಬಲ್ ಕ್ರಿಯೇಟ್ ತಾವು ಮಾಡಿದ್ದಾರೆ. ಅದನ್ನು ನಾವು ಈಗ ಆಕ್ಸೆಸ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಈಗ ಈ SQL ಅಲ್ಲಿ ಯಾವ್ಯಾವ ಟೇಬಲ್ ನೇಮ್ ಇದೆ ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಫಸ್ಟ್ ಟೇಬಲ್ ನೇಮ್ ತಿಳ್ಕೊಂಡ್ರೆ ಡೀಟೇಲ್ಸ್ ಯಾವ್ಯಾವಿದೆ ಅಂತ ಗೊತ್ತಾಗೋದು. ಅದಕ್ಕೆ ಈಗ ಒಂದು ಕಮ್ಯಾಂಡ್ ಬರಿತಾ ಇದ್ದೀನಿ, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಕ್ಯಾಟ್ ಅಂತ. ಈ ಕಮ್ಯಾಂಡ್ ಅರ್ಥ ಏನು ಅಂದರೆ, ಸೆಲೆಕ್ಟ್ ಅನ್ನೋದು ಅಂದರೆ ಚೂಸ್ ಮಾಡೋದು, ಸ್ಟಾರ್ ಅಂದರೆ ಆಲ್ ಅಂತ, ಫ್ರಾಮ್ ಅಂದರೆ ಯಾವುದರಿಂದ, ಕ್ಯಾಟ್ ಅಂದರೆ ಕೆಟಲಾಗ್ ಅಂದರೆ ನಮ್ಮ ಈ SQL ಕೆಟಲಾಗಲ್ಲಿ ಎಷ್ಟು ಟೇಬಲ್ ನೇಮ್ಗಳಿವೆ ಅಂತ ಗೊತ್ತಾಗಬೇಕಂದ್ರೆ ಈ ಕಮ್ಯಾಂಡ್ನ ಯೂಸ್ ಮಾಡ್ತಾರೆ. ಈ ಕಮ್ಯಾಂಡ್ನ ಯೂಸ್ ಮಾಡಿ ಎಂಟರ್ ಹೊಡೆದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಟೇಬಲ್ ನೇಮ್. ಈ ಕೆಟಲಾಗಲ್ಲಿ ಅಂದರೆ ಈ SQL ಅಲ್ಲಿ ಟೇಬಲ್ ನೇಮ್ ಅಂದರೆ ಟೇಬಲ್ ಎಷ್ಟಿದೆ ಅಂದರೆ, DBT ಅಂದರೆ ಡಿಪಾರ್ಟ್ಮೆಂಟ್ ಅಂದಂಗೆ, DBT ಅಂದರೆ ಡಿಪಾರ್ಟ್ಮೆಂಟ್, EMP ಅಂದರೆ EMP ಟೇಬಲ್ ಅಂದರೆ ಎಂಪ್ಲಾಯ್ ಟೇಬಲ್, ಬೋನಸ್ ಮತ್ತು ಸ್ಯಾಲ್ ಗ್ರೇಡ್ ಅಂತ. ಸ್ಟಾರ್ಟಿಂಗಲ್ಲಿ ಇನ್ಸ್ಟಾಲ್ ಮಾಡ್ತಿರಲ್ಲ ಅವಾಗ ನಿಮಗೂ ಡಿಪಾರ್ಟ್ಮೆಂಟು, EMP, ಬೋನಸ್ಸು, ಸ್ಯಾಲ್ ಗ್ರೇಡ್ ಇವಷ್ಟೇ ಟೇಬಲ್ ಕಾಣಿಸ್ತವೆ. ಮತ್ತು ಇನ್ನು ಉಳ್ಕಿದ್ದು STD, EMP1 ಇದೆಯಲ್ಲ, ಇದು ನಾವು ಖುದ್ದು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಕ್ರಿಯೇಟ್ ಮಾಡೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇದು ಇಂಟ್ರೊಡಕ್ಷನ್ ಪರ್ಪಸ್ ಆಗಿತ್ತು, ಅದಕ್ಕೆ ನಿಮಗೆ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇವು 4 ಟೇಬಲ್ ಮಾತ್ರ ನಿಮಗೆ ಕಾಣಿಸ್ತವೆ. ಇವು ಟೇಬಲ್ ನೇಮ್ ಆಗಿದೆ. ಅದಕ್ಕೆ ಈ ಟೇಬಲ್ ನೇಮ್ ಇದ್ರ ಡೀಟೇಲ್ಸ್ ನಾವು ಆಕ್ಸೆಸ್ ಮಾಡಬೇಕಾಗುತ್ತೆ. EMP ಅಂದರೆ ನಾವು ಈಗ ಇದೇನಾಗಿದೆ ಟೇಬಲ್ ನೇಮ್ ಅಷ್ಟೇ ತೋರಿಸ್ತಾ ಇದೆ. ಇದರಲ್ಲಿ ಕಾಲಮ್ ನೇಮ್ ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಇನ್ನೊಂದು ಕಮಾಂಡ್ ಇದೆ, ಅದು DESC ಟೇಬಲ್ ನೇಮ್
ಅಂದರೆ ಟೇಬಲ್ ನೇಮ್ ಯಾವುದು ಇ ಎಂ ಪಿ ಸೆಮಿಕೊಲನ್ ಎಂಟರ್ ಹೊಡೆದ ಮೇಲೆ ಇಲ್ಲಿ ಬಂತು ನೋಡಿ. ಅಂದರೆ DSC-EMP ಅಂತಂದರೆ ಡಿಸ್ಕ್ರೈಬ್ ದ ಟೇಬಲ್ ನೇಮ್ ಅಂತ. DSC ಅಂದರೆ ಡಿಸ್ಕ್ರೈಬ್ ಟೇಬಲ್ ನೇಮ್, ಅಂದರೆ ಟೇಬಲ್ ನೇಮ್ ಯಾವುದು EMP ಸೆಮಿಕೊಲನ್. EMP ಟೇಬಲಲ್ಲಿ ಕಾಲಮ್ ನೇಮ್ ಇವು EMP ನಂಬರು, ಇ ನೇಮು, ಜಾಬು, MGR, ಹೈಯರ್ ಡೇಟು, ಸ್ಯಾಲು, CWM ಅಂದರೆ ಕಮಿಷನ್ ಅಂತ, ಡಿಪಾರ್ಟ್ಮೆಂಟ್ ನಂಬರ್ ಅಂತ. ಈ EMP ಟೇಬಲಲ್ಲಿ EMP ನಂಬರು, ಇ ನೇಮು ಇವೆಲ್ಲ ಕಾಲಮ್ ನೇಮ್ ಇವೆಲ್ಲ ಇವು ಕಾಲಮ್ ನೇಮ್ ಇದೆ. ಅಂದರೆ ಈ ಕಾಲಮ್ ನೇಮ್ ಸಿಕ್ತು. ಈಗ EMP ನಂಬರ್ ಅಂತ ನೋಡಿದ್ರೆ ಇಲ್ಲಿ EMP ನಂಬರ್ ಯಾವುದೂ ಇಲ್ಲ. ಇದ್ರ ಡೀಟೇಲ್ಸ್ ಬೇಕು. ಇನ್ನು ಇದ್ರ ಡೀಟೇಲ್ಸ್ ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ ಇನ್ನೊಂದು ಕಮಾಂಡ್ ಇದೆ. ಅದೇನು ಸೆಲೆಕ್ಟ್ ಸ್ಟಾರ್ ಫ್ರಾಮ್ EMP ಅಂದರೆ ಟೇಬಲ್ ನೇಮ್. ಎಂಟರ್ ಹೊಡಿತೀನಿ. ಎಂಟರ್ ಹೊಡೆದಾಗ ನಿಮಗೆ ಗೊತ್ತಾಯ್ತು ನೋಡಿ. EMP ನಂಬರ್ ಇದೆ ಅಲ್ಲಿ. ಇ ನೇಮ್ ಇತ್ತಿದೆ ಮತ್ತು ಜಾಬ್ ಎತ್ತಿದೆ. MGR ಎತ್ತಿದೆ. ಹೈಯರ್ ಡೇಟು, ಸ್ಯಾಲು, ಕಮಿಷನು ಮತ್ತು ಡಿಪಾರ್ಟ್ಮೆಂಟ್ ನಂಬರು ಇವೆಲ್ಲವೇ ನೀವು ಕಾಲಮ್ ನೇಮ್ ಅಂತ ಕರೀತಾರೆ. ಕಾಲಮ್ ನೇಮು ಮತ್ತು EMP ನಂಬರ್ ಇಲ್ಲಿದೆ ನೋಡಿ. EMP ನಂಬರ್ಗಳು ಇವೆಲ್ಲ EMP ನಂಬರು, ಇ ನೇಮು ಇವೆಲ್ಲ ಇ ನೇಮು ಮತ್ತು ಜಾಬು ಇವೆಲ್ಲ ಜಾಬ್ ಇವು. ಇದಕ್ಕೆ ಪೂರ್ತಿ ಡೀಟೇಲ್ಸ್ ಆಗಿ ನಮಗೆ EMP ಟೇಬಲಲ್ಲಿ ಕಾಲಮ್ ನೇಮ್ ವಿತ್ ಡೀಟೇಲ್ಸ್ ಅಂದರೆ ರೆಕಾರ್ಡ್ಸ್ ಎಲ್ಲ ಬೇಕಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ EMP ಕಮಾಂಡ್ನ ಹೊಡಿಬೇಕಾಗುತ್ತೆ. ಅದೇ ನಿಮಗೆ ನಾನು ಇನ್ನು ನೋಡಿದರೆ ನಿಮಗೇನು ಅರ್ಥ ಆಗಲ್ಲ ಸ್ಟಾರ್ಟಿಂಗಲ್ಲಿ. ಅದಕ್ಕೆ ನಾನು ಡೆಮೋ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ SQL ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿದ್ರಲ್ಲ ನೀವು, ಇದೇ ಡೆಮೋ ಪ್ರಕಾರ ಒಂದು ಎಕ್ಸಾಂಪಲ್ ನಿಮ್ಗೆ ಮುಂದೆ ಹೇಳಿದ್ದೀನಿ. ಮತ್ತು ಮುಂದೆ ಬರೋ ವಿಡಿಯೋದಲ್ಲಿ ಇನ್ಸ್ಟಾಲೇಷನ್ ಪ್ರೊಸೆಸ್ಸು ಯಾವ ರೀತಿ ಆಗುತ್ತೆ ಅಂತ ಅದೊಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಈಗ ನಾನು ಸಿಂಪಲ್ಲಾಗಿ ಇಂಟ್ರೊಡಕ್ಷನ್ ಮಾತ್ರ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅಂದರೆ ವಾಟ್ ಈಸ್ SQL ಅಂತ, ಮತ್ತು ಫುಲ್ ಫಾರ್ಮ್ ಏನು, ಮತ್ತು ಯಾಕೆ SQLನ ಯೂಸ್ ಮಾಡಬೇಕು, ಮತ್ತು ಅಲ್ಲಿ ಡಾಟಾನ ಯಾವ ರೀತಿಯಾಗಿ ಸ್ಟೋರ್ ಆಗುತ್ತೆ, ಮತ್ತು ಡೆಮೋ ರೀತಿಯಾಗಿ ಎಕ್ಸಾಂಪಲ್ನ ನಿಮಗೆ ಹೇಳಿಕೊಟ್ಟಿದ್ದೀನಿ. ಇದಷ್ಟು ವಿಡಿಯೋದಲ್ಲಿ ಆಗಿದೆ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಆನ್ ಮಾಡಿ. ಇದೇ ರೀತಿ SQL ಲ್ಯಾಂಗ್ವೇಜ್ ಬಗ್ಗೆ ಮುಂದಿನ ವಿಷಯದ ಬಗ್ಗೆ ಹೇಳುತ್ತೇನೆ. ಮತ್ತು ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಮತ್ತು ನನಗೆ ನೀವು ಸಜೆಷನ್ ಕೊಡುವುದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.